ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಸ್ನೇಹಿತರೆ, ಇವತ್ತು HDFC ಕ್ಲೈಮ್ ರಿಜೆಕ್ಷನ್ ಆಗಿದ್ದಂತ ಒಂದು ಎಕ್ಸಾಂಪಲ್ ಏನಿದೆ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. HDFC ಲೈಫ್ ಇನ್ಶೂರೆನ್ಸ್ ಒನ್ ಆಫ್ ದ ಟಾಪ್ 3 ಕಂಪ್ನಿಯಲ್ಲಿ, ಇಂಡಿಯಾದಲ್ಲಿ ಟಾಪ್ 3 ಕಂಪ್ನಿಯಲ್ಲಿ ಬರ್ತಿರೋಂತ ಒಂದು ಲೈಫ್ ಇನ್ಶೂರೆನ್ಸ್ ಕಂಪ್ನಿ. ಈ ಕಂಪ್ನಿಲಿ ರೀಸೆಂಟ್ ಆಗಿ ಡಿಸ್ಟ್ರಿಕ್ಟ್ ಕಮಿಷನ್ಸ್ ಇಂದ 2 ಆರ್ಡರ್ ಆಗತ್ತೆ. ಏನಪ್ಪಾ ಅಂತಂದ್ರೆ, ಬೇರೆ ಬೇರೆ ಕೇಸುಗಳಲ್ಲಿ 50 ಲಕ್ಷದ 2 ಸೆಪರೇಟ್ ಕೇಸುಗಳಲ್ಲಿ 2 ಡೆತ್ ಕ್ಲೈಮ್ಸ್ ಅಲ್ಲಿ ರಿಜೆಕ್ಷನ್ ಮಾಡಿರುವಂತ ಒಂದು ಆರ್ಡರ್ನ ಡಿಸ್ಟ್ರಿಕ್ಟ್ ಕಮಿಷನ್ ಕ್ಯಾನ್ಸಲ್ ಮಾಡಿ 2 ಪಾಲಿಸಿ ನಾಮಿನೀಸ್ಗೆ 50 ಲಕ್ಷ ಮತ್ತೆ ಪೆನಾಲ್ಟಿ ಏನಿದೆ ಅದನ್ನ ಪೇ ಮಾಡಬೇಕು ಅಂತೇಳಿ ಇಂಡಿವಿಜುವಲ್ ಕೇಸಸ್ ಅಲ್ಲಿ ಆರ್ಡರ್ ಮಾಡ್ತಾರೆ. ಹಾಗಿದ್ರೆ ಯಾಕೆ HDFC ಲೈಫ್ ಇನ್ಶೂರೆನ್ಸ್ ಕ್ಲೈಮ್ ನ ರಿಜೆಕ್ಟ್ ಮಾಡ್ತು? ಸ್ನೇಹಿತರೆ, ರೀಸೆಂಟ್ ಆಗಿ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಡೀಟೇಲ್ ಆಗಿ ನೋಡಿ, ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ಲಿಕ್ಕೆ ಕಾರಣಗಳು ಏನು, ಮೂಲ ಕಾರಣಗಳು ಅನ್ನೋದನ್ನ ಕೂಡ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಕಾರಣಗಳನ್ನೇ ಒಂದು ಕಾರಣನ ಇಟ್ಕೊಂಡು HDFC ಲೈಫ್ ಇನ್ಶೂರೆನ್ಸ್ 2 ಡೆತ್ ಕ್ಲೈಮ್ ನ ರಿಜೆಕ್ಟ್ ಮಾಡುತ್ತೆ. ಅದು 50 ಲಕ್ಷ ದೊಡ್ಡ ಮೊತ್ತದ ಪಾಲಿಸಿಗಳನ್ನ. ಜಸ್ಟ್ ಯೋಚನೆ ಮಾಡಿ ನೋಡಿ, ಏನಾಗಿರ್ಬೋದು ಪಾಲಿಸಿದಾರರ ನಾಮಿನಿಯ ಪರಿಸ್ಥಿತಿ, ಹಾಗೆ ಪಾಲಿಸಿ ತಗೊಳ್ಳೋ ಅಂತವ್ರಿಗೆ ಈ ನಿರ್ಧಾರನ ಹೇಗೆ ಜೀರ್ಣ ಮಾಡ್ಕೊಳ್ಳಿಕ್ಕಾಗತ್ತೆ. ನಾನು ಯಾಕೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಸಾಕಷ್ಟು ಕಡೆ ಪ್ರೀಮಿಯಂ ಕಡಿಮೆ ಇದೆ, ಅಥವಾ ಬೇರೆ ಏನೋ ಆಪ್ಷನ್ಸ್ ಇದೆ, ಅಪ್ಲಿಕೇಶನ್ಸ್ ಮುಖಾಂತರನೋ ಹೇಗೋ ಅಂತ ಪಾಲಿಸಿನ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಬೈ ಮಾಡಿದಾಗ ಈ ತರ ಚಾಲೆಂಜಸ್ ನ, ಈ ತರ ನಿರ್ಧಾರಗಳನ್ನ ಹೆಚ್ಚೆಚ್ಚಿಗೆ ಕೇಳ್ತಾ ಇರ್ಬೇಕಾಗಿ ಬರುತ್ತೆ. ಹಾಗೆ ಈ ನಿರ್ಧಾರ ಯಾರಿಗೆ ಅಪ್ಲೈ ಆಗತ್ತೆ, ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ನಿಮ್ಗೂ ಸಿಗ್ಬೋದು, ನನಗೂ ಸಿಗ್ಬೋದು, ಯಾರಿಗೆ ಬೇಕಾದ್ರೂ ಈ ರೀತಿ ಡಿಸಿಷನ್ ಬರ್ಬೋದು. ಸೊ ಈ ರೀತಿ ಡಿಸಿಷನ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಅಂತೇಳಿ ಪ್ರೀವಿಯಸ್ ವಿಡಿಯೋದ ಎಂಡಲ್ಲಿ ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ. ಅದಕ್ಕೆ ಅನುಕೂಲಕರವಾಗಿ ಆಗೋ ರೀತಿಯಲ್ಲಿ ರೀಸೆಂಟ್ ಆಗಿ ಬಂದಂತ ಒಂದು ದ ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಂತ ಒಂದು ಆರ್ಟಿಕಲ್ ಅಥವಾ ನ್ಯೂಸ್ ಏನಿತ್ತು, ಆ ನ್ಯೂಸ್ ನ ಕ್ಯಾಚ್ ಮಾಡಿಕೊಂಡು ಆ ನ್ಯೂಸ್ ಅಲ್ಲಿ ಇದ್ದಂತ ಒಂದು ಕಂಟೆಂಟ್ ನ ಇವತ್ತು ಈ ವಿಡಿಯೋ ಮುಖಾಂತರ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಹಾಗೆ ಸರ್ಚ್ ಮಾಡ್ತಾ ಹೋದಾಗ ಇನ್ನೊಂದು ಕೇಸ್ ರಿಜೆಕ್ಟ್ ಮಾಡಿರುವಂತದ್ದು ಕೂಡ ದ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಪಬ್ಲಿಷ್ ಆಗಿದೆ. ಆ 2 ಕೇಸಸ್ ನ ಇವತ್ತು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ HDFC ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಕ್ಲೈಮ್ ನ ರಿಜೆಕ್ಟ್ ಮಾಡುತ್ತೆ, ಹಾಗೆ ಪಾಲಿಸಿದಾರರು ಯಾರು, ಆ ರಿಜೆಕ್ಟ್ ಆದಂತ ಕ್ಲೈಮ್ ನ ನಾಮಿನಿ ಯಾವ ರೀತಿ ರಿಸೀವ್ ಮಾಡ್ತಾರೆ, ರಿಸೀವ್ ಆದ ನಂತರ ಅವ್ರು ತಗೊಳ್ಳೋಂತ ಹೆಜ್ಜೆ ಏನು, ನೆಕ್ಸ್ಟ್ ಸ್ಟೆಪ್ ಏನಿದೆ, ಆ ಸ್ಟೆಪ್ಗೆ ಬಂದಂತ ರಿಸಲ್ಟ್ಸ್ ಏನು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಡೀಟೇಲ್ ಆಗಿ ಹೇಳಿಕ್ ಹೋಗ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಹೇಳಿ ಕೊಟ್ಟಿರುವಂತ ಕಂಟೆಂಟ್ ಏನಿದೆ, ಆ ಕಂಟೆಂಟು ನಿಜವಾದಂತ ಒಂದು ಎಕ್ಸಾಂಪಲ್, ನಿಜವಾದಂತ ಒಂದು ಕ್ಲೈಮ್ ರಿಜೆಕ್ಷನ್ ಕೇಸ್. ಇದು ಇಷ್ಟನ್ನು ಕೂಡ ನಿಮ್ಮ ನಾಲೆಡ್ಜ್ಗೋಸ್ಕರ, ನಿಮಗೆ ಅನುಕೂಲ ಆಗ್ಲಿ ಕ್ಲೈಮ್ ರಿಜೆಕ್ಷನ್ ಅಥವಾ ಕ್ಲೈಮ್ ಪ್ರೋಸೆಸ್, ಹಾಗೆ ಇನ್ಶೂರೆನ್ಸ್ ಪಾಲಿಸಿಯ ಕ್ಲೈಮ್ ಬಗ್ಗೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ ಹೊರತು ನನಗೆ ಯಾವುದೇ ಆದಂತ ಒಂದು ದ್ವೇಷ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಮೇಲೆ ಇಲ್ಲ, ಅಥವಾ ಯಾವ ಲೈಫ್ ಇನ್ಶೂರೆನ್ಸ್ ಕಂಪನಿ ಮೇಲೆ ಕೂಡ ಇಲ್ಲ. ಆಯಾ ಇನ್ಶೂರೆನ್ಸ್ ಕಂಪನೀಸ್ ಕೂಡ ಯಾವುದೇ ಆದಂತ ಒಂದು ರೀತಿ ನೀತಿಗಳನ್ನ ಫಾಲೋ ಮಾಡಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳನ್ನ ಮಾರಾಟ ಮಾಡ್ತಿದ್ದಾವೆ. ಸಾಕಷ್ಟು ಜನಕ್ಕೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಮತ್ತೆ ಬೆನಿಫಿಟ್ಸ್ ಏನ್ ಕೊಡ್ಬೇಕು ಅದನ್ನ ಕೊಟ್ಕೊಂಡು ಬರ್ತಿದಾವೆ. ಬಟ್ ನನ್ನಲ್ಲಿ ಯಾವುದೇ ರೀತಿಯಾದಂತ ವೈಯಕ್ತಿಕ ಕಾರಣ ಇಲ್ಲ ಈ ಲೈಫ್ ಇನ್ಶೂರೆನ್ಸ್ ರಿಜೆಕ್ಟ್ ಆಗಿರುವಂತ ಕಂಪನಿ ಮೇಲೆ, ರೈಟ್? ಹಾಗೆ ನಿಮ್ಮ ನಾಲೆಡ್ಜ್ಗೋಸ್ಕರ ಈ ಎಕ್ಸಾಂಪಲ್ಸ್ ನ ತಗೊಂಡು ನಿಮ್ ಮುಂದೆ ಇಡ್ತಿದ್ದೀನೋ ಹೊರತು ಈ 2 ಎಕ್ಸಾಂಪಲ್ಸ್ ಕೂಡ ನೈಜ ಕಥೆಗಳು,
ನಿಜವಾಗ್ಲೂ ನಡೆದಿರುವಂತ ಒಂದು ಇನ್ಸಿಡೆಂಟ್ಸು, ಆ ಇನ್ಸಿಡೆಂಟ್ಸ್ ನಿಮ್ ಮುಂದೆ ಹೇಳಲಿಕ್ಕೆ ಹೋಗ್ತಿದ್ದೀನಿ. ಸೊ ಯಾರೂ ಕೂಡ ಅನ್ಯತಾ ಭಾವಿಸದೆ ವಿಷಯ ಏನಿದೆ ವಿಷಯನ ಕ್ಲೀನಾಗಿ ಅರ್ಥ ಮಾಡಿಕೊಂಡು ತದನಂತರ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಿಮ್ಮ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಕೂಡ ಯಾವ ಇನ್ಶೂರೆನ್ಸ್ ಕಂಪ್ನಿಲಿ ಇಟ್ಟಿದ್ದೀರಾ ಆ ಇನ್ಶೂರೆನ್ಸ್ ಕಂಪ್ನಿಯಿಂದ ಬರುವಂತ ಕ್ಲೈಮು 100% ಪೇ ಆಗತ್ತಾ ಅಥವಾ ರಿಜೆಕ್ಟ್ ಆಗತ್ತಾ ಅನ್ನೋದ್ರ ಬಗ್ಗೆ ಕೂಡ ಖಾತ್ರಿ ತಿಳ್ಕೊಬಹುದು ನೀವು. ಜೊತೆಗೆ ಪ್ರೀವಿಯಸ್ ವಿಡಿಯೋ ಏನಿದೆ 5 ಮೇನ್ ರೀಸನ್ಸ್ ಟು ರಿಜೆಕ್ಟ್ ಲೈಫ್ ಇನ್ಶೂರೆನ್ಸ್ ಕ್ಲೈಮ್ ಏನಿದೆ, ಆ ವಿಡಿಯೋನ ಡೀಟೇಲ್ ಆಗಿ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಅದ್ರಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ಲಿ ಅಂತ. ರೈಟ್, ಹಾಗಿದ್ರೆ ಬನ್ನಿ ಇವತ್ತಿನ ಕಂಟೆಂಟ್ ಏನಿದೆ, ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಪ್ರೈವೇಟ್ ಇನ್ಶೂರೆನ್ಸ್ ಅಲ್ಲಿ ಪೈಲ್ಯೂರ್ ಅಂತಾನೆ ಹೇಳ್ಬೋದು. ಲೀಡಿಂಗ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಏನಿದೆ HDFC ಲೈಫ್ ಇನ್ಶೂರೆನ್ಸ್ ಕಂಪ್ನಿಯ 2 ಡೆತ್ ಕ್ಲೈಮ್ಸ್ ಆಫ್ 50 lakhs ಈಚ್ ಅದನ್ನ ರಿಜೆಕ್ಟ್ ಮಾಡಿರುವಂತ ಒಂದು ಎಕ್ಸಾಂಪಲ್ಸ್ ಏನಿದೆ, ಜೊತೆಗೆ ಅದ ನಂತರ ಆದಂತ ಒಂದು ಪರಿಣಾಮ ಮತ್ತೆ ಆರ್ಡರ್ ಯಾವ ರೀತಿ ಆಯ್ತು, ನಾಮಿನಿಗೆ ಆ 50 ಲಕ್ಷ ಕ್ಲೈಮ್ ಬಂತಾ ಬರ್ಲಿಲ್ವ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕಂಟೆಂಟ್ಸು ಮೀಡಿಯಾದಲ್ಲಿ ಬಂದಿರುವಂತದ್ದು, ನ್ಯೂಸ್ ಪೇಪರ್ ಪಬ್ಲಿಷ್ ಆಗಿರುವಂತ ಒಂದು ವಿಷಯನ ಪಿಕ್ ಮಾಡಿ ನಾನು ಪರ್ಸನಲೈಸ್ ಮಾಡಿಕೊಂಡು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಸೊ ಮೊದಲನೇದು 50 ಲಕ್ಷ ರೂಪಾಯಿ ಕ್ಲೈಮ್ ಏನಿದೆ ಡಾಕ್ಟರ್ ಸರವಣಕುಮಾರ್ ಅವ್ರದ್ದು ರಿಜೆಕ್ಟ್ ಮಾಡಿದ್ರೆ, ಕೇವಲ ಪಾಲಿಸಿ ಮಾಡಿ 5 ದಿವಸದ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದಂತ ಒಂದು ಲೇಡಿ ಲೈಫ್ ಮೇಲೆ ಇದ್ದಂತ 50 ಲಕ್ಷ ರೂಪಾಯಿ ಕೂಡ HDFC ಲೈಫ್ ಇನ್ಶೂರೆನ್ಸ್ ರಿಜೆಕ್ಟ್ ಮಾಡುತ್ತೆ. ಅದನ್ನ ಮತ್ತೆ ಡಿಸ್ಟ್ರಿಕ್ಟ್ ಕಮಿಷನ್ ಏನಿದೆ, ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಏನಿದೆ ಆರ್ಡರ್ ಮಾಡುತ್ತೆ ಪೇ ಮಾಡ್ಲಿಕ್ಕೆ. ಈ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಏನಿದೆ ಇದು ತಗೊಂಡಂತ ಸ್ಟೆಪ್ಸ್ ಏನು, ಯಾಕೆ ಪಾಲಿಸಿದಾರನ ನಾಮಿನಿಗೆ ಹಣ ಕೊಡಬೇಕು ಅಂತ ಹೇಳುತ್ತೆ, ಲೈಫ್ ಇನ್ಶೂರೆನ್ಸ್ ಕಂಪ್ನಿಯ ನಿರ್ಧಾರ ಸರಿಯಿಲ್ಲ ಅಂತ ಹೇಳುತ್ತೆ ಅನ್ನೋದನ್ನ ಮುಂದಿನ ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ 2 ಎಕ್ಸಾಂಪಲ್ ಇದೆ. ಮೊದಲನೇದು 50 ಲಕ್ಷ ಡೆತ್ ಕ್ಲೈಮ್ ರಿಜೆಕ್ಟ್ ಆಗಿರುವಂತದ್ದು ಡಾಕ್ಟರ್ ಸರವಣಕುಮಾರ್ ಅವ್ರಿಗೆ ಸಂಬಂಧಪಟ್ಟಂತದ್ದು. ಎರಡನೇ ಎಕ್ಸಾಂಪಲ್ ಸಾಮಾನ್ಯ ಮಹಿಳೆ ಸವಾರ ರಾಧಾ ಅಂತ, ಆ ಲೇಡಿ ವಿಶಾಖಪಟ್ಟಣಂಗೆ ಸಂಬಂಧಪಟ್ಟಂತ ಲೇಡಿ. ಆ ಲೇಡಿ ಹೆಸರಲ್ಲಿದ್ದಂತ 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಏನಿದೆ ಅದನ್ನು ಕೂಡ ಡೆತ್ ಕ್ಲೈಮ್ ಅಲ್ಲಿ ರಿಜೆಕ್ಟ್ ಮಾಡುತ್ತೆ. ಈ 2 ಎಕ್ಸಾಂಪಲ್ಸ್ ಇಂಡಿವಿಜುವಲ್ ಆಗಿ ಹೇಳ್ತಾ ಹೋಗಿದ್ದೀನಿ. ಡೀಟೇಲ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಇಲ್ಲ ಅಂತಂದ್ರೆ ಥಮ್ಸ್ ಡೌನ್ ಮಾಡ್ಬೋದು. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಅನ್ಕೊಳ್ತೀನಿ. ಮೋರ್ ಆಫ್ ಚಾನಲ್ ಬಂದಂತ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ, ಈ ವಿಡಿಯೋದ ಬಾಟಮ್ ಅಲ್ಲಿ ಇರುವಂತ ರೈಟ್ ಸೈಡ್ ಕ್ಲಿಕ್ ಅಲ್ಲಿ ಬಾಟಮ್ ಅಲ್ಲಿ ಇರುವಂತ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಏನಿದೆ ಆ ಬಟನ್ ನ ಕ್ಲಿಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭವಿಷ್ಯದಲ್ಲಿ ಬರುವಂತ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು ಫ್ರೀ ಆಗಿ. ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ನಿಮಗೆ ಬಿಟ್ಟಿದ್ದು. ಬನ್ನಿ. ಸೊ ಮೊದಲನೇ ಕೇಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಡಾಕ್ಟರ್ ಜಿ ಸರವಣಕುಮಾರ್ ಅನ್ನುವಂಥವ್ರು ಒಬ್ಬ ICU ಡ್ಯೂಟಿ ಡಾಕ್ಟರು, ಅನಸ್ಥಿಷಿಯಾ ಕೊಡುವಂತ ಒಬ್ಬ ICU ಡ್ಯೂಟಿ ಡಾಕ್ಟರ್. ಇವರು HDFC ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಿಂದ HDFC ಲೈಫ್ ಕ್ಲಿಕ್ ಟು ಪ್ರೊಟೆಕ್ಟ್ ಸೂಪರ್ ಅನ್ನುವಂತ ಒಂದು ಟರ್ಮ್ ಇನ್ಶೂರೆನ್ಸ್ ಏನಿದೆ, ಆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ 50 ಲಕ್ಷ ಸಮ್ ಅಶ್ಯೂರ್ಡ್ಗೆ 15ನೇ ಅಕ್ಟೋಬರ್ 2022ನೇ ತಾರೀಕು 11,478 ರೂಪಾಯಿನ ಪೇ ಮಾಡಿ 50 ಲಕ್ಷದ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಕೊಂಡ್ಕೊಳ್ತಾರೆ. ಇದರಲ್ಲಿ ಇವ್ರ ನಾಮಿನಿ ಆಗಿರುವಂತವ್ರು ವೈಫ್ ಬಂಟಾಲ ಸಿಂಧೂಜಾ ಅಂತ. ಯೂಶುವಲ್ ಆಗಿ ಹಸ್ಬೆಂಡ್ಗೆ ನಾಮಿನಿ ಅಂತ ಬಂದಾಗ ವೈಫ್ ಇದ್ರೆ ವೈಫ್ ನ ನಾಮಿನಿ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ದುರಾದೃಷ್ಟವಶಾತ್ ಏನಪ್ಪಾ ಅಂತಂದ್ರೆ, ಪಾಲಿಸಿ ಆದಂತ ಕೇವಲ 2 ವರ್ಷಕ್ಕಿಂತ ಮುಂಚೆನೆ ಈ ಡಾಕ್ಟರ್ ಸಿ ಸರವಣಕುಮಾರ್ ಅನ್ನೋರು ಏನಿದ್ದಾರೆ ICU ಡ್ಯೂಟಿ ನೈಟ್ ಶಿಫ್ಟ್ ಮಾಡ್ತಿರ್ಬೇಕಾದಾಗ್ಲೇನೆ ಅವರ ರೆಸ್ಟ್ ರೂಮ್ ಅಲ್ಲಿ ನೈಟ್ ಡ್ಯೂಟಿಲಿ ಇದ್ದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗಿ 16ನೇ ಫೆಬ್ರವರಿ 2024ನೇ ತಾರೀಕು ಡೆತ್ ಆಗುತ್ತೆ, ತೀರ್ಕೊಳ್ತಾರೆ.
ನೈಟ್ ಡ್ಯೂಟಿಯಲ್ಲಿ ನೈಟ್ ಡ್ಯೂಟಿ ಮಾಡ್ತಿದ್ದಾಗ ಡಾಕ್ಟರ್ಸ್ ರೆಸ್ಟ್ ರೂಮ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಇರುವಂತ ಒಂದು ಪರಿಸ್ಥಿತಿನ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದ್ರಿಂದ 16ನೇ ತಾರೀಕು ಫೆಬ್ರವರಿ 2024 ಸುಮಾರು 1.5 ಇಯರ್ ಏನಿದೆ, ಆ 1.5 ಇಯರ್ ಪೀರಿಯಡ್ ಅಲ್ಲೇ ಈ ಇನ್ಸಿಡೆಂಟ್ ಸಂಭವಿಸಿದೆ. ಅದನ್ನೇ 22 ಮೇ 2024 ಒಳಗಡೆ ನಾಮಿನಿ ಆದಂತ ಬೊಂಡಾಲ ಸಿಂಧೂಜಾ ಏನಿದ್ದಾರೆ ಕ್ಲೈಮ್ ರಿಕ್ವೆಸ್ಟ್ ನ ಸಬ್ಮಿಟ್ ಮಾಡ್ತಾರೆ. ಕ್ಲೈಮ್ ರಿಕ್ವೆಸ್ಟ್ ಸಬ್ಮಿಟ್ ಮಾಡಿದ ನಂತರ ಮೇ 22, 2024 ವಿತಿನ್ 3 months ಆಫ್ ಕ್ಲೈಮ್ ಸಬ್ಮಿಷನ್ ಕ್ಲೈಮ್ ರಿಕ್ವೆಸ್ಟ್ ಮಾಡಿಕೊಂಡು ಕೊಟ್ಟಂತ ಅರ್ಜಿಗೆ 3 ತಿಂಗಳ ಒಳಗಡೆನೆ ಲೈಫ್ ಇನ್ಶೂರೆನ್ಸ್ ಕಂಪನಿ ಏನಿದೆ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ರಿಜೆಕ್ಟ್ ಮಾಡುತ್ತೆ. ಕಾರಣ ಏನ್ ಕೊಟ್ಟಿರ್ಬೋದು? ಎಸ್, ಆ ಕಾರಣನ ಇಟ್ಕೊಂಡು HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ರಿಜೆಕ್ಟ್ ಮಾಡುತ್ತೆ. ಅದಲ್ಲದೆ ಈ ನಾಮಿನಿ ಆದಂತ ಸಿಂಧೂಜಾ ಅವರು ಮತ್ತೆ HDFC ಲೈಫ್ ಇನ್ಶೂರೆನ್ಸ್ ಕಂಪನಿಯ ಹೈಯರ್ ಅಥಾರಿಟಿ ಕಂಪನಿ ಏನಿದೆ, ಗ್ರೀವೆನ್ಸ್ ಸೆಲ್ ಏನಿದೆ, ಓಂಬಡ್ಸ್ಮನ್ ಏನಿದೆ, ಆ ಓಂಬಡ್ಸ್ಮನ್ಗೆ ಅಪೀಲ್ ಹೋಗ್ತಾರೆ. ಆ ಅಪೀಲ್ ಅಲ್ಲೂ ಕೂಡ ಆಲ್ರೆಡಿ HDFC ಲೈಫ್ ಇನ್ಶೂರೆನ್ಸ್ ತಗೊಂಡಿರುವಂತ ತೀರ್ಮಾನ ಏನಿದೆ ಅದು ಸರಿ ಇದೆ ಅಂತ ಹೇಳಿ ಮತ್ತೆ 22 ಜೂನ್ 2024 ಆರ್ಡರ್ ಮಾಡುತ್ತೆ. ಕೇವಲ 4 ತಿಂಗಳಲ್ಲಿ ಈ ಕ್ಲೈಮ್ ರಿಜೆಕ್ಷನ್ ನ ಪ್ರೋಸೆಸ್ ಏನಿತ್ತು ಅಷ್ಟನ್ನು ಕೂಡ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಕ್ಲೋಸ್ ಮಾಡುತ್ತೆ, ಹಣ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಕಾರಣ ಇದ್ದಂತ ಡೇಟಾ ಅಸ್ಪಷ್ಟ, ಕ್ಲಿಯರ್ ಇಲ್ಲ, ಕ್ಲಾರಿಟಿ ಇಲ್ಲ. ನೈಟ್ ಡ್ಯೂಟಿಲಿ ಇದ್ದಂತ ಡಾಕ್ಟ್ರು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾರೆ ಅನ್ನುವಂತ ರೀಸನ್ ಏನಿದೆ, ದಿಸ್ ಈಸ್ ಅಂಬಿಗಸ್, ಅಸ್ಪಷ್ಟ ಅಂತ ಹೇಳಿ. ಸೊ ಇದನ್ನ ಅನುಭವಿಸಿದ ಮೇಲೆ ನಾಮಿನಿ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲಲ್ವಾ, ಮತ್ತೆ ಒಂದು ಅಪೀಲ್ ಹೋಗ್ಲೇಬೇಕಾಗಿ ಬರುತ್ತೆ. ಸೊ HDFC ಕೊಟ್ಟಂತ ಕಾರಣ ಏನು ಆಗಿದ್ರೆ, ಎಸ್, ಸಿಂಧೂಜಾ ಮೇಡಮ್ಗೆ ಆಶ್ಚರ್ಯ ಆಗಿದ್ದಂಥದ್ದು ಏನಪ್ಪಾ ಅಂತಂದ್ರೆ, ಡಾಕ್ಟರ್ ಶರವಣ ಕುಮಾರ್ ಅವರು ಅಲಿಗೇಟ್ಲಿ ಫೇಲ್ ಟು ಡಿಸ್ಕ್ಲೋಸ್ ಪಾಲಿಸಿ ಮಾಡಿಸ್ಬೇಕಾದಾಗ ತಮ್ಮ ಹತ್ರ ಇದ್ದಂತ ಉಳಿದೆರಡ ಪಾಲಿಸೀಸ್, ಒಂದು ಕೊಟಾಕ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ 1 crore ಪಾಲಿಸಿ, ಭಾರತಿ ಎಕ್ಸಾ ಲೈಫ್ ಅಲ್ಲಿ 1 ಕೋಟಿ ಪಾಲಿಸಿ ಏನಿತ್ತು, ಆ 2 ಪಾಲಿಸಿಗಳನ್ನ HDFC ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳುವಾಗ ಡಿಸ್ಕ್ಲೋಸ್ ಮಾಡದೆ ಇದ್ದಂಥದ್ದು ಏನಿದೆ ಅದು ತಪ್ಪು. Had they been disclosed, HDFC Life might not have issued the policy on the same terms. ಅರ್ಥ ಆಯ್ತಲ್ವಾ? ಈ 2 ಪಾಲಿಸಿನ ಡಿಸ್ಕ್ಲೋಸ್ ಮಾಡದೆ ಇದ್ದಂತ ಕಾರಣಕ್ಕೆ HDFC ಲೈಫ್ ಇನ್ಶೂರೆನ್ಸ್ ಈ ಕ್ಲೈಮ್ ನ ರಿಜೆಕ್ಟ್ ಮಾಡುತ್ತೆ. ಯಾಕಪ್ಪ ಅಂತಂದ್ರೆ ಆಲ್ರೆಡಿ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಆಲ್ರೆಡಿ ಇತ್ತು, ಉಳಿದಂತ 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ನ ಕೊಡ್ಬೇಕಾದಾಗ ಈ 2.5 ಕೋಟಿ ರೂಪಾಯಿ ಅಷ್ಟು ಹಣನು ಟೋಟಲ್ ಇನ್ಶೂರೆನ್ಸ್ ಕವರೇಜ್ ಎಲಿಜಿಬಿಲಿಟಿ ಇದೆಯಾ ಇಲ್ವಾ, ಅಥವಾ ಅಂಡರ್ ರೇಟಿಂಗ್ ಸಿಸ್ಟಮ್ ಏನಿದೆ ಅದನ್ನ ಚೇಂಜ್ ಮಾಡಿ ಬೇರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ನಾನು ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಕೊಡ್ತಿದ್ದೆ ಅಂತ ಹೇಳಿ HDFC ಲೈಫ್ ವಾದ ಮಾಡುತ್ತೆ. ಹಾಗೆ ಇದೆರಡನ್ನು ಡಿಸ್ಕ್ಲೋಸ್ ಮಾಡದೇ ಇರೋದ್ರಿಂದ ಕ್ಲೈಮ್ ನ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡುತ್ತೆ. ಇದರಿಂದ ಬೇಸಂತ ನಾಮಿನಿ ಗ್ರೀವೆನ್ಸ್ ಅಲ್ಲಿಂದ ಬಂದಂತ ಡಿಸಿಷನ್ ಮತ್ತೆ ಓಂಬಡ್ಸ್ಮನ್ ಇಂದ ಬಂದಂತ ಡಿಸಿಷನ್. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ನಾಮಿನಿದಾರರು ಕಂಪನಿ ಜೊತೆ ನಡೆದಂತ ಕಮ್ಯುನಿಕೇಶನ್ಸ್ ಏನಿತ್ತು, ಇಮೇಲ್ಸ್ ಆಗ್ಬೋದು, ಚಾಟ್ಸ್ ಆಗ್ಬೋದು, ಲೆಟರ್ ರಿಟರ್ನ್ಸ್ ಆಗ್ಬೋದು, ಲೆಟರ್ ಬಂದಿರುವಂತ ಕಮ್ಯುನಿಕೇಶನ್ಸ್ ಆಗ್ಬೋದು, ಕ್ಲೈಮ್ ರಿಜೆಕ್ಟ್ ಮಾಡಿರುವಂತ ರೀಸನ್ ಮತ್ತೆ ಲೆಟರ್ ಏನಿದೆ, ಅಪ್ಡೇಟ್ಸು, ಕ್ಲೈಮ್ ಸಬ್ಮಿಟ್ ಮಾಡಿರುವಂತ ಪೇಪರ್ಸು ಎಲ್ಲನೂ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಬೇಕಾಗಿ ಬರುತ್ತೆ. ಅಷ್ಟನ್ನು ಕಲೆಕ್ಟ್ ಮಾಡಿ ಹೈಯರ್ ಅಥಾರಿಟೀಸ್ಗೆ ಅಪೀಲ್ ಹೋಗ್ಬೋದು. ಸೊ ಚಾನ್ಸಸ್ ಎಲ್ಲಿದೆ, ಒಂದು ಇಮಿಡಿಯೇಟ್ ಆಗಿ ಆ ಇನ್ಶೂರೆನ್ಸ್ ಕಂಪ್ನಿಯ ಗ್ರೀವೆನ್ಸ್ ಸೆಲ್ ಏನಿದೆ ಆ ಗ್ರೀವೆನ್ಸ್ ಸೆಲ್ಗೆ ಬಂದಂತ ನಿರ್ಧಾರ ನನಗೆ ಸ್ಯಾಟಿಸ್ಫೈ ಇಲ್ಲ, ಸೊ ಇವರು ಕ್ಲೈಮ್ ನ ರಿಜೆಕ್ಟ್ ಮಾಡ್ತಿದ್ದಾರೆ, ದಯವಿಟ್ಟು ಕನ್ಸಿಡರ್ ಮಾಡಿ ನನಗೆ ಕ್ಲೈಮ್ ಕೊಡ್ಸಿ ಅಂತ ಹೇಳಿ ಅಪೀಲ್ ಹೋಗ್ಬೋದು. ಅದ ನಂತರ ಓಂಬಡ್ಸ್ಮನ್ಗೂ ಕೂಡ ಅಪೀಲ್ ಹೋಗ್ಬೋದು.
ಸೊ ಇಲ್ಲಿ ಒಂಬಡ್ಸ್ಮನ್ ಮತ್ತೆ ಗ್ರೀವೆನ್ಸ್ ಅಲ್ಲಿ ಏನಿದೆ, ಇದು ತಗೊಳ್ಳುವಂತ ನಿರ್ಧಾರದ ಮೇಲೆ ನೀವು ಫರ್ದರ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಏನಿದೆ ಅಲ್ಲೂ ಕೂಡ ಅಪೀಲ್ ಹೋಗ್ಬೋದು. ಇದು ನಿಮಗೆ ಕೆಲವೊಂದಷ್ಟು ಸಮಸ್ಯೆಗಳ ಮೇಲೆ ಯಾವ ಯಾವ ಕಮಿಷನ್ಸ್ಗೆ ನೀವು ರೀಚ್ ಆಗ್ಬೇಕು ಅನ್ನೋದು, ಅಥಾರಿಟಿಗೆ ರೀಚ್ ಆಗ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶುವಲ್ ಆಗಿ ಅಪ್ ಟು 50 lakhs ವರೆಗೂ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಏನಿದೆ ಇದು ತೀರ್ಮಾನ ತಗೊಳುತ್ತೆ. ಎಬೋವ್ 50 lakh to 1.5 crores or ಎಬೋವ್ 1 crore ಅಂತ ಬಂದಾಗ ಝೋನಲ್ ಕಮಿಷನ್ ಡಿಸಿಷನ್ ತಗೊಳುತ್ತೆ. ಅದಾದ್ಮೇಲೆ ಹೈಯೆಸ್ಟ್ ಸಮಸ್ಯೆ ಹೊಡಿತ್ತು ಅಂತಂದ್ರೆ ಸೆಂಟ್ರಲ್ ಕಮಿಷನ್ ಏನಿದೆ ಆ ಅಥಾರಿಟಿಗೆ ನೀವು ಕಂಪ್ಲೇಂಟ್ ನ ಕೊಡಬಹುದು. ಸೊ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಏನಿದೆ ಅದು 50 ಲಕ್ಷ ಸಮಸ್ಯೆವರೆಗೂ ಆ ಅಥಾರಿಟಿ ಡಿಸಿಷನ್ ತಗೊಳ್ಳುವಂತ ರೈಟ್ಸ್ ಇದೆ. ಇದು ಕೂಡ ಅಷ್ಟೇ, ನಮ್ಮ ಕೋರ್ಟ್ ಅಲ್ಲಿ ನಡೆದಂತ ಒಂದು ಸಿಸ್ಟಮ್ ಏನಿದೆ ಆ ಸಿಸ್ಟಮ್ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ಅಂದ್ರೆ ವಾದ ವಿವಾದಗಳಾಗತ್ತೆ, ಪರ ಅಪರ ನಡೆಯುತ್ತೆ. ಇನ್ಶೂರೆನ್ಸ್ ಕಂಪ್ನಿಯವರು ರೆಪ್ರೆಸೆಂಟ್ ಮಾಡ್ತಾರೆ, ಪಾಲಿಸಿದಾರರ ಕಡೆಯವರು ರೆಪ್ರೆಸೆಂಟ್ ಮಾಡ್ತಾರೆ. ಕೊನೆಗೆ ಎರಡರ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಆ ಕಮಿಟಿಯ ಹೆಡ್ ಯಾರಿದ್ದಾರೆ ಒಂದು ತೀರ್ಮಾನನ ಕೊಡ್ತಾರೆ. ಆ ತೀರ್ಮಾನಕ್ಕೆ ಇಬ್ರು ಬದ್ಧರಾಗಬೇಕಾಗಿ ಬರುತ್ತೆ. ಸೊ ಅದೇ ರೀತಿ ಕೂಡ ಇಲ್ಲಿ ನಡೆಯುತ್ತೆ. ಬಟ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ಗೆ ಅಪೀಲ್ ಹೋದಂತ ನಾಮಿನಿ ಆದಂತ ಮೇಡಮ್ ಸಿಂಧುಜಾ ಅವರಿಗೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಒಂದು ನಿರ್ಧಾರನ ಕೊಡುತ್ತೆ. ಆ ನಿರ್ಧಾರ ಕೊಡ್ಲಿಕ್ಕೆ ಕಾರಣ ಏನು, ಯಾವ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿರ್ಬೋದು ಅನ್ನೋದಾದ್ರೆ, HDFC ಲೈಫ್ ಇನ್ಶೂರೆನ್ಸ್ ಕೊಟ್ಟಿದ್ದಂತ ರೀಸನ್ ಏನಿತ್ತು, ಎರಡೂ ಪಾಲಿಸಿಗಳನ್ನ ಡಿಸ್ಕ್ಲೋಸ್ ಮಾಡಿದ್ರೆ ನಾನು ಅಂಡರ್ರೈಟ್ ಮಾಡ್ತಿದ್ದಂತ ಡಿಸಿಷನ್ ಏನಿತ್ತು ಬೇರೆ ರೀತಿ ಇರ್ತಿತ್ತು. ಹಾಗೆ ಪಾಲಿಸಿ ಅಕ್ಸೆಪ್ಟೆನ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇತ್ತು ಅಂತ. ಸೊ ಮೊದಲನೇದಾಗಿ ಅಸ್ಪಷ್ಟ ಅಂತಂದಾಗ ಆ ಅಸ್ಪಷ್ಟಕ್ಕೆ ಕ್ಲಾರಿಟಿನ ಫರ್ದರ್ ಕೇಳ್ಬೇಕಾಯ್ತು. ಅದನ್ನ ಕೇಳ್ದೇನೆ ರಿಜೆಕ್ಟ್ ಮಾಡಿರುವಂತದ್ದು ಒಪ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಹಾಗೆ ಕಮಿಷನ್ ಏನಿದೆ ಬೇರೆ ರೀತಿಯಾದಂತ ಮೆಥಡ್ಸ್ ಯೂಸ್ ಮಾಡಿ ಇಲ್ಲಿ ಇಂಟೆನ್ಷನ್ ಆಫ್ ಡಿಸ್ಕ್ಲೋಸಿಂಗ್ ಏನಿದೆ ಅದಕ್ಕೆ ಅಪ್ಲಿಕೇಶನ್ಸ್ ಅಲ್ಲೇ ಪ್ರಾವಿಷನ್ ಇಲ್ಲ ಅಂತಂದಾಗ, ಬೇರೆ ಕಂಪ್ನಿಗಳಿದ್ದಂತ ಇನ್ಶೂರೆನ್ಸ್ ಪಾಲಿಸೀಸ್ ಇದೆಯಾ ಅಂತ ಕೇಳಲಿಕ್ಕೆ ಪ್ರಾವಿಷನ್ಸೇ ಇಲ್ಲ ಅಂತಂದಾಗ ಡಿಸ್ಕ್ಲೋಸ್ ಮಾಡೋದು ಹೇಗೆ ಅಂತ ಅದನ್ನ ಫೈಂಡ್ ಔಟ್ ಮಾಡಿ, ಆ ರೀತಿ ಕಾಲಮ್ ಅಲ್ಲಿ ಕ್ವಶನ್ಸ್ ಇಲ್ದಿದ್ದಾಗ ಅಂತ ಅಪ್ಲಿಕೇಶನ್ ನ ಕಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ ಪಾಲಿಸಿನ ಕಂಪ್ಲೀಟ್ ಮಾಡಿ ಕೊಟ್ಟಾಗ ಇಲ್ಲಿ ಯಾವುದೇ ರೀತಿಯಾದಂತ ಫ್ರಾಡುಲೆಂಟ್ ಆಕ್ಟ್ ಏನಿದೆ, ಆಕ್ಟಿವಿಟೀಸ್ ಏನಿದೆ, ಹಾಗೆ ಮೆಟೀರಿಯಲ್ ಆಫ್ ರಿಸ್ಕ್ ಏನಿದೆ ಇದು ಇಲ್ಲ ಅಂತೇಳಿ ಪ್ರೂವ್ ಮಾಡುತ್ತೆ. ಸೊ ಸೆಕ್ಷನ್ 45 ಆಫ್ ದ ಇನ್ಶೂರೆನ್ಸ್ ಆಕ್ಟ್ ಪ್ರಕಾರ ರಿಪ್ಯುಟೇಷನ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ನ ಮಾಡ್ಲಿಕ್ಕೆ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ಗೆ ಪ್ರಾವಿಷನ್ ಇದ್ರೆ ಅದನ್ನ ಚಾಲೆಂಜ್ ಮಾಡ್ಲಿಕ್ಕೂ ಕೂಡ, ಅಪೀಲ್ ಹೋಗ್ಲಿಕ್ಕೂ ಕೂಡ ನಾಮಿನಿಗೆ ರೈಟ್ಸ್ ಇದೆ. ಸೊ ಇಲ್ಲಿ ಒಂದು ಕೇಸ್ ಏನಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಆದಂತ ಒಂದು ಡಿಸಿಷನ್ ನ ಆರ್ಡರ್ ನ ಕನ್ಸಿಡರ್ ಮಾಡಿ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ ಇದು ಅಪೀಲ್ ಹೋಗಿದಂತ ಪ್ಲೇಸು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಟಿ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಇಂದ ಆದಂತ ಒಂದು ಹಳೆ ಆರ್ಡರ್ ನ ಕನ್ಸಿಡರ್ ಮಾಡಿ HDFC ಲೈಫ್ ಇನ್ಶೂರೆನ್ಸ್ ರಿಜೆಕ್ಟ್ ಮಾಡಿದಂತ ರೀಸನ್ ಏನಿತ್ತು, ಕಾಸ್ ಏನಿತ್ತು ಅದನ್ನ ಇಗ್ನೋರ್ ಮಾಡಿ ಅಥವಾ ಅದಕ್ಕೆ ತಡೆ ಒಡ್ಡಿ ಒಂದು ಹೊಸ ಆರ್ಡರ್ ನ ಮಾಡುತ್ತೆ. ಆ ಆರ್ಡರ್ ಏನಪ್ಪಾ ಅಂತಂದ್ರೆ, ಇದ್ದಂತ 50 ಲಕ್ಷ ರೂಪಾಯಿ ಸಮ್ಮಶುಡ್ ಏನಿದೆಯೋ ಆ 50 ಲಕ್ಷ ರೂಪಾಯಿ ಸಮ್ಮಶುಡ್ನ ನಾಮಿನಿಗೆ ಪೇ ಮಾಡಬೇಕು. ಜೊತೆಗೆ 50,000 ರೂಪಾಯಿ ಕಾಂಪನ್ಸೇಷನ್ ಕೂಡ ಕೊಡಬೇಕು. ಕಾರಣ ಮಾನಸಿಕವಾಗಿ ನಾಮಿನಿನ ಡಿಸ್ಟರ್ಬ್ ಮಾಡಿದಕ್ಕೆ. ಪ್ಲಸ್ 10,000 ಕೂಡ ಕೋರ್ಟ್ ಫೀಸ್ ಅಥವಾ ಲೀಗಲ್ ಆಕ್ಟಿವಿಟೀಸ್ ನಡೆದಂತ ಖರ್ಚು ಏನಿದೆ ಆ ಖರ್ಚನ್ನು ಕೂಡ ಇನ್ಶೂರೆನ್ಸ್ ಕಂಪನಿನೇ ಪೇ ಮಾಡಬೇಕು ಅಂತೇಳಿ ಆರ್ಡರ್ ಮಾಡುತ್ತೆ. ಜೊತೆಗೆ ಇದನ್ನ ನೀವು ಪೇ ಮಾಡೋ ತನಕ ನೀವು ಎಲ್ಲಿಂದ ಸ್ಟಾಪ್ ಮಾಡಿದ್ರೋ 2024 ಫೆಬ್ರವರಿಲಿ ಏನ್ ಕ್ಲೈಮ್ ಬಂತು ಅಲ್ಲಿಂದ ಈಚೆಗೆ
12% ಪರ್ ಆನಮ್ ಅನ್ನುವಂತ ಇಂಟ್ರೆಸ್ಟ್ ಅಲ್ಲಿ ಆ 50 lakhs ಸಂಬರ್ಷುಡ್ಗೆ ಇಂಟ್ರೆಸ್ಟ್ ನ ಪೇ ಮಾಡಿ ಕೊಡಬೇಕು ಅಂತ ಹೇಳಿ ಕೂಡ ಕೊಡುತ್ತೆ. ಎಲ್ಲಿ ತನಕ ಇನ್ಶೂರೆನ್ಸ್ ಕಂಪ್ನಿ ಕ್ಲೈಮ್ ಸೆಟಲ್ ಮಾಡೋದಿಲ್ಲ. ಮೇ ಬಿ ಆರ್ಡರ್ ಆಗಿದೆ ಅಂತ ಹೇಳಿ ಮತ್ತೆ ಕೂಡ ಪೇಮೆಂಟ್ ಮಾಡುವಂತದ್ದು ಡಿಲೇ ಮಾಡಬಹುದು ಅಥವಾ ಹೈಯರ್ ಅಪೀಲ್ ಹೋಗ್ಬೋದು. ಅಲ್ಲಿ ಏನಾದ್ರು ಮತ್ತೆ ಆದ್ರೆ ಫರ್ದರ್ ಡಿಸಿಷನ್ ಬಂದ್ರು ಕೂಡ ಅದಕ್ಕೆ 12% ಇಂಟ್ರೆಸ್ಟ್ ನ ಆಡ್ ಮಾಡಿಕೊಡ್ಬೇಕು ಅಂತೇಳಿ June 1, 2026 ದಿ ಎಕನಾಮಿಕ್ ಟೈಮ್ಸ್ ಅಲ್ಲಿ ಪ್ರಿಂಟ್ ಆಗುತ್ತೆ ಈ ಆರ್ಡರ್. ಸ್ನೇಹಿತರೆ, ಯೋಚನೆ ಮಾಡಿ ನೋಡಿ, ಕಡಿಮೆ ಪ್ರೀಮಿಯಂ ಅಂತ ಬೈ ಮಾಡಿದಂತ ಪಾಲಿಸಿಲಿ HDFC ಲೈಫ್ ಇನ್ಶೂರೆನ್ಸ್ ಕಂಪನೀಸು ಈ ರೀಸನ್ ನ 2 ಪಾಲಿಸೀಸ್ ನ ಡಿಸ್ಕ್ಲೋಸ್ ಮಾಡಿಲ್ಲ ಅಂತೇಳಿ ರಿಜೆಕ್ಟ್ ಮಾಡುತ್ತೆ ಅಂತಂದ್ರೆ ಮುಂದೆ ಪರಿಸ್ಥಿತಿ ಏನು ಅಂತ. ಇದು ಮೊದಲನೇ ಎಕ್ಸಾಂಪಲ್ ಆದ್ರೆ ಈ ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಅರ್ಥ ಆಗಿದೆ ಏನು ಅನ್ನೋದಾದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಅನ್ಕೊಳ್ತಾ ಮುಂದಿನ ವಿಷಯಕ್ಕೆ ಹೋಗೋದಾದ್ರೆ, ಇನ್ನೊಂದು ಕೇಸ್ ಏನಪ್ಪಾ ಅಂತಂದ್ರೆ ಮೇಡಮ್ ಸವಾರ ರಾಧಾ ಅಂತ. ಇವರು ಕೂಡ 50 ಲಕ್ಷದ ಪಾಲಿಸಿನ ಬೈ ಮಾಡಿರ್ತಾರೆ. ಈ 50 ಲಕ್ಷದ ಪಾಲಿಸಿ ಏನಿದೆ ಆ ಪಾಲಿಸಿನ ಬೈ ಮಾಡಿದಂತ ಕೆಲವೇ ದಿನಗಳಲ್ಲಿ, ಕೇವಲ ಒಂದು 5 ದಿನದಲ್ಲಿ ಮನೆಯಲ್ಲೇ ಇದ್ಕೊಂಡು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗತ್ತೆ. ಬೈ ಮಾಡಿದಂತ ಪಾಲಿಸಿ ಬಂದು HDFC ಲೈಫ್ ಸ್ಮಾರ್ಟ್ ಪ್ರೊಟೆಕ್ಟ್ ಪ್ಲಾನ್. ಇಲ್ಲಿ ವಾರ್ಷಿಕವಾಗಿ 50,000 ರೂಪಾಯಿ ಪ್ರೀಮಿಯಂನ ತುಂಬಿರ್ತಾರೆ. ಈ 50,000 ರೂಪಾಯಿ ತುಂಬಿರುವಂತ ಪ್ರೀಮಿಯಂಗೆ 50 ಲಕ್ಷ ರೂಪಾಯಿ ಡೆತ್ ಕವರೇಜ್ ಇರುತ್ತೆ. ಈ ಪಾಲಿಸಿನ 10th March 2025 ಅಲ್ಲಿ ಬೈ ಮಾಡ್ತಾರೆ. 15th March 2025ಗೆ ಡೆತ್ ಆಗತ್ತೆ. ಆ ಡೆತ್ ಕೂಡ ಹಾರ್ಟ್ ಅಟ್ಯಾಕ್ ಅಂತ ರಿಪೋರ್ಟ್ ಆಗಿರುತ್ತೆ. ಪಾಲಿಸಿ ಕಮೆನ್ಸ್ ಆದಂತ ದಿನದಿಂದ ಡೆತ್ ಆದಂತ ದಿನಕ್ಕೆ ಕೇವಲ 5 ದಿವಸ ಇದೆ. ಸ್ನೇಹಿತರೆ, ಯೋಚನೆ ಮಾಡಿ ನೋಡಿ, ಡೆತ್ ಯಾವಾಗ ಬರುತ್ತೆ, ಹೇಗ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ಶೂರೆನ್ಸ್ ಇರ್ಲಿ ಇಲ್ಲದೆ ಇರ್ಲಿ ಡೆತ್ ಆಗೋದದ್ದು ಖಚಿತ. ಬಟ್ ಇನ್ಶೂರೆನ್ಸ್ ಇದ್ದು ಡೆತ್ ಆದ್ರೆ ಒಂದಷ್ಟು ಫೈನಾನ್ಷಿಯಲ್ ಲಾಸ್ ನ ಇನ್ಶೂರೆನ್ಸ್ ಕಂಪ್ನಿ ಖಂಡಿತವಾಗ್ಲೂ ಕಾಂಪನ್ಸೇಟ್ ಮಾಡೇ ಮಾಡುತ್ತೆ. ಇನ್ಶೂರೆನ್ಸ್ ಪಾಲಿಸಿ ಕಾಂಪನ್ಸೇಟ್ ಮಾಡುತ್ತೆ. ಸೊ ಇಲ್ಲಿ ನಾಮಿನಿ ಬಂದು ಅವರ ಹಸ್ಬೆಂಡು ಸವಾರ ಭಾಸ್ಕರ್ ಅಂತ. ಈ ಸವಾರ ಭಾಸ್ಕರ್ ಅವರು ನಾಮಿನಿಗೆ ಬರ್ಬೇಕಾಗಿರುವಂತ ಕ್ಲೈಮ್ ಹಣನ ಕೇಳಿ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ತಾರೆ HDFC ಲೈಫ್ ಇನ್ಶೂರೆನ್ಸ್ ಕಂಪ್ನಿಗೆ. ಸೊ ಕ್ಲೈಮ್ ರಿಕ್ವೆಸ್ಟ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಬಟ್ ಅಲ್ಲಿ ಆಗೋದೇನು? ಸೊ ಸವಾರ ಭಾಸ್ಕರ್ ಅವರು 50 lakhs ಕ್ಲೈಮ್ ಏನ್ ಬರಬೇಕು, ಡೆತ್ ಬೆನಿಫಿಟ್ ಅದನ್ನ ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಕೊಟ್ರೆ HDFC ಲೈಫ್ ಇನ್ಶೂರೆನ್ಸ್ ಕಂಪ್ನಿಯವರು ಅದನ್ನ ಆನರ್ ಮಾಡೋದಿಲ್ಲ. ಅದ್ರ ಜೊತೆಲಿ ಕನ್ಫರ್ಮೇಶನ್ ಆಫ್ ಪಾಲಿಸಿ ಡಿಸ್ಕಂಟಿನ್ಯೂನ್ಸ್ ಅಂತೇಳಿ ಲೆಟರ್ ನ ಇಶ್ಯೂ ಮಾಡಿ ಪಾಲಿಸಿನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ದ ಇನ್ಶೂರರ್ ಸೆಂಟ್ ಎ ಕಮ್ಯುನಿಕೇಶನ್ ಟೈಟಲ್ ಕನ್ಫರ್ಮೇಶನ್ ಆಫ್ ಪಾಲಿಸಿ discontinuance. The insurer stated that its investigation had found misstatement and misrepresentation of material facts in the proposal form and treated the policy as cancelled or discontinued. ಸ್ನೇಹಿತರೆ, ಕ್ಲೈಮ್ ಇಂಟಿಮೇಷನ್ ಬಂದಾಗ ಲೈಫ್ ಇನ್ಶೂರೆನ್ಸ್ ಕಂಪನಿಯವರು ಇನ್ಸ್ಪೆಕ್ಷನ್ ಅಥವಾ ಇನ್ವೆಸ್ಟಿಗೇಷನ್ ಅಂತ ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಮಿಸ್ರೆಪ್ರೆಸೆಂಟೇಷನ್ ಆಫ್ ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂತ ಹೇಳಿ ಕ್ಲೈಮ್ ನ ರಿಜೆಕ್ಟ್ ಮಾಡೋದ್ರ ಜೊತೆಲಿ ಪಾಲಿಸಿನೂ ಕೂಡ ಕ್ಯಾನ್ಸಲೇ ಮಾಡ್ಬಿಡ್ತಾರೆ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ. ಹಾಗಿದ್ರೆ ನೆಕ್ಸ್ಟ್ ಸ್ಟೇಜ್ ಏನಾಗ್ಬೇಕು ಅಥವಾ ನಾಮಿನಿಯ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ? ಕಾರಣ ಏನಿರ್ಬೋದು ರಿಜೆಕ್ಟ್ ಮಾಡ್ಲಿಕ್ಕೆ? 5 ದಿವಸದಲ್ಲಿ 50,000 ಕಟ್ಟಿ 50 ಲಕ್ಷ ರೂಪಾಯಿನ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಪೇ ಮಾಡ್ಬೇಕು ಅಂತಂದ್ರೆ ಕಂಪ್ನಿ ಕೂಡ ಯೋಚನೆ ಮಾಡುತ್ತಲ್ವಾ? ಅದಕ್ಕೆ ಸಾಕಷ್ಟು ಕಾರಣಗಳನ್ನ ಹುಡುಕುತ್ತೆ. ಸೊ ಇಲ್ಲಿ ಸಿಕ್ಕಂತ ಒಂದು ರೀಸನ್ ಮಿಸ್ರೆಪ್ರೆಸೆಂಟೇಷನ್ ಆಫ್ ಅಂಡ್ ಮಿಸ್ಸ್ಟೇಟ್ಮೆಂಟ್ ಆಫ್ ಮೆಟೀರಿಯಲ್ ಫ್ಯಾಕ್ಟ್ಸ್. ಮೆಟೀರಿಯಲ್ ಫ್ಯಾಕ್ಟ್ಸ್ ಏನಿತ್ತು ಅದನ್ನ ಹೇಳಲಿಲ್ಲ, ನೀವು ಆಕ್ಚುಯಲ್ ಪಿಕ್ಚರ್ ಏನಿತ್ತು ಅದನ್ನ ಹೇಳಲಿಲ್ಲ ಅಂತ ಹೇಳ್ತಾರೆ. ಹಾರ್ಟ್ ಅಟ್ಯಾಕ್ ಗೆ ಅಂತ ಆಕ್ಚುಯಲ್ ಪಿಕ್ಚರ್ಸ್ ಇರುತ್ತೆ. ಆದ್ರೂ ಹಸ್ಬೆಂಡು ಅಥವಾ ನಾಮಿನಿ ಸವಾರ ಭಾಸ್ಕರರು ಸುಮ್ಮನಾಗಿಲ್ಲ. ಮತ್ತೆ ಗ್ರೀವೆನ್ಸಲ್ ಮತ್ತೆ ಹೋಮ್ಬರ್ಡ್ಸ್ಮನ್ಗೆ ಅಪೀಲ್ ಆಗ್ತಾರೆ. ಅಲ್ಲೂ ಕೂಡ ಇವರಿಗೆ ನ್ಯಾಯ ಸಿಗೋದಿಲ್ಲ. ಸೊ HDFC ಲೈಫ್ ಆರ್ಗ್ಯೂ ಮಾಡೋದು ಏನಪ್ಪಾ, ಏನ್ ಮಾಡಿರ್ಬೋದು ಅನ್ನೋದಾದ್ರೆ,
ಪಾಲಿಸಿ ಇಶ್ಯೂ ಮಾಡಬೇಕಾದಾಗ ಗುಡ್ ಹೆಲ್ತ್ ಅಲ್ಲಿ ಇದ್ದಾರೆ ಅಂತೇಳಿ ಪಾಲಿಸಿನ ಇಶ್ಯೂ ಮಾಡಿರ್ತಾರೆ. ಬಟ್ ಆರೋಗ್ಯವಾಗಿದ್ದಾರೆ ಅಂತ ಅಂದ್ಕೊಂಡು ನಾನು ಪಾಲಿಸಿನ ಇಶ್ಯೂ ಮಾಡಿರ್ತೀನಿ. ಅಲ್ಲಿ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಪಾಲಿಸಿನ ಬೈ ಮಾಡಿದ್ದಾರೆ ಇವರು. ಪಾಲಿಸಿ ಕ್ಯಾನ್ಸಲ್ ಆಗಿರೋದೇ 10th April 2025 ಅಲ್ಲಿ. ಆರೋಗ್ಯ ಸರಿ ಇಲ್ಲದೆ ಇದ್ರು ಆರೋಗ್ಯ ಸರಿ ಇದೆ ಅಂತೇಳಿ ಮಿಸ್ರೆಪ್ರೆಸೆಂಟ್ ಮಾಡಿ ಪಾಲಿಸಿನ ಬೈ ಮಾಡಿದ್ದಾರೆ ಅಂತ ಆರ್ಗ್ಯುಮೆಂಟ್ ಮಾಡುತ್ತೆ. ಇದೆಲ್ಲನೂ ನೋಡಿ 10th April 1 ತಿಂಗಳ ಗ್ಯಾಪ್ ಅಲ್ಲೇ ಪಾಲಿಸಿನ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಹಾಗೆ ಮಿಸ್ರೆಪ್ರೆಸೆಂಟೇಷನ್, ಕೊಟ್ಟಂತ ಇನ್ಫಾರ್ಮೇಶನ್ ರಾಂಗ್ ಅಂತ ಈ ರೀಸನ್ ಇಟ್ಕೊಂಡು ಕ್ಯಾನ್ಸಲ್ ಮಾಡಿದ್ರಿಂದ ನಾಮಿನಿ ಹೈಯರ್ ಅಥಾರಿಟಿ ಏನಿದೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಟಿಗೆ ಏನಿದೆ ಅಲ್ಲಿಗೆ ಅಪೀಲ್ ಹೋಗ್ತಾರೆ ಆಫ್ಟರ್ ಗ್ರೀವೆನ್ಸಲ್. ಸೊ ಇದೆಲ್ಲದಕ್ಕೂ ಕೂಡ ನೀವು ಡೇಟಾ ಕಲೆಕ್ಟ್ ಮಾಡ್ಕೋಬೇಕಾಗಿ ಬರುತ್ತೆ. ಏನೇನು ಟ್ರಾನ್ಸಾಕ್ಷನ್ಸ್ ಆಗಿದೆ, ಲೆಟರ್ಸ್ ಬಂದಿರುವಂಥದ್ದು, ಕ್ಲೈಮ್ ಸಬ್ಮಿಟ್ ಮಾಡಿರುವಂಥದ್ದು, ರೀಸನ್ ಕೊಟ್ಟಿರುವಂಥದ್ದು, ಫರ್ದರ್ ಕ್ಲಾರಿಫಿಕೇಶನ್ ಹೋಗಿರುವಂಥದ್ದು, ಅಥವಾ ಅಲ್ಲಿಂದ ಆಚೆಗೆ ನೆಕ್ಸ್ಟ್ ಹೈಯರ್ ಅಥಾರಿಟಿಗೆ ಎಲ್ಲ ಅಪೀಲ್ ಹೋಗಿದ್ದೀರಾ, ಎಲ್ಲ ಡೀಟೇಲ್ಸ್ನು ಕೂಡ ಪಡ್ಕೋಬೇಕಾಗಿ ಬರುತ್ತೆ. ಸೊ ಅಷ್ಟು ರೆಕಾರ್ಡ್ನ ಇಟ್ಕೊಂಡು ಮುಂದುವರಿಬೇಕಾಗಿ ಬರುತ್ತೆ. ಸೊ HDFC ಕೊಟ್ಟಂತ ಉತ್ತರ ಅಥವಾ ರೀಸನ್ಗೆ ಸವಾರ ಭಾಸ್ಕರ್ ಅವರು ಆರ್ಗ್ಯುಮೆಂಟ್ ಮಾಡುವಂಥದ್ದು, ಪಾಲಿಸಿ ಮಾಡಿಸುವಂತ ಟೈಮಲ್ಲೂ ಕೂಡ ಹೆಲ್ತಿ ಆಗಿದ್ರು. ಈ ಪಾಲಿಸಿನ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಇಶ್ಯೂ ಮಾಡಿದೆ. 50 ಲಕ್ಷ ಸಮ್ ಅಶ್ಯೂರ್ಡ್ ಇದೆ. ಆ ಸಮ್ ಅಶ್ಯೂರ್ಡ್ಗೆ ಇದೆ ಡೆತ್ ಬೆನಿಫಿಟ್ ಅಂತ ಕೂಡ ಒಪ್ಕೊಂಡಿದ್ದಾರೆ. 10th March 2025 ಡೆತ್ ಆಗಿದೆ. ಸಾರಿ, ಪಾಲಿಸಿ ಇಶ್ಯೂ ಮಾಡಿದೀರಾ. 15 March 2025 ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾರೆ. ಸೊ ನನಗೆ ಬೇಕಾಗಿರುವಂತ ಡೆತ್ ಕ್ಲೈಮ್ ಅಮೌಂಟ್ ಏನಿದೆ 50 lakhs ಅದನ್ನ ಕೊಡಬೇಕು ಅಂತೇಳಿ ಕ್ಲೈಮ್ ಆಗ್ತಾರೆ. ಹಾಗೆ ನೀವು ಕೊಟ್ಟಿರುವಂತ ರೀಸನ್ ಏನಿದೆ ಇಟ್ಸ್ ನಾಟ್ ಎ ವ್ಯಾಲಿಡ್ ಮತ್ತೆ ಜಸ್ಟಿಫಿಕೇಶನ್ ರೀಸನ್ ಅಲ್ಲ ಅಂತೇಳಿ ಹೈಯರ್ ಅಥಾರಿಟಿ ದಟ್ ಈಸ್ ಡಿಸ್ಟ್ರಿಕ್ಟ್ ಡಿಸ್ಪ್ಯೂಟ್ ಕಮಿಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಆ ಟೈಮ್ನಲ್ಲಿ ಡಿಸ್ಟ್ರಿಕ್ಟ್ ಡಿಸ್ಪ್ಯೂಟ್ ಕಮಿಷನ್ ಏನಿದೆ ಏನ್ ಕನ್ಸಿಡರ್ ಮಾಡ್ಬೋದು ಅಲ್ವಾ? ಅಗೇನ್ ಸೇಮ್ ಥಿಂಗ್, ಪಾಲಿಸಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಪಾಲಿಸಿ ಇಶ್ಯೂ ಆಗಿದೆ, ಪಾಲಿಸಿ ಇಲ್ಲದಿರುವಂತ ಕಂಟೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ಡೆತ್ ಆಗಿದೆ. ಅರ್ಲಿ ಕ್ಲೈಮ್ ಹೌದು, ಅದನ್ನ ಇನ್ವೆಸ್ಟಿಗೇಷನ್ ನೀವು ಸರಿಯಾಗಿ ಮಾಡದೆ ಗ್ರೀವೆನ್ಸಲ್ ಮತ್ತೆ ರಿಡ್ರೆಸಲ್ ಕಮಿಟಿ ಕೂಡ ಅದನ್ನೇ ಒಪ್ಕೊಂಡಿರೋದ್ರಿಂದ ಇಲ್ಲಿ ಸಸ್ಪಿಷಿಯಸ್ ಅನಿಸ್ತಾ ಇದೆ ಅಂತೇಳಿ ಒಂದು ಆರ್ಡರ್ನ ಮಾಡುತ್ತೆ. ಏನ್ ಆರ್ಡರ್ ಮಾಡುತ್ತೆ? ಅಗೇನ್ ಸೇಮ್ 50 lakhs ಸಮ್ ಅಶ್ಯೂರ್ಡ್ ಇದೆಯೋ ಅದನ್ನ ನಾಮಿನಿಗೆ ಪೇ ಮಾಡಬೇಕು. 25,000 ರೂಪಾಯಿ ಪೆನಾಲ್ಟಿ ಫಾರ್ ದ ರೀಸನ್ ಆಫ್ ಮೆಂಟಲ್ ಅಗನಿ, ಸೊ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡಿದ್ದಕ್ಕೆ, ತೊಂದರೆ ಕೊಟ್ಟಿದ್ದಕ್ಕೆ. ಹಾಗೆ 5,000 ರೂಪಾಯಿ ಏನಿದೆ ಲಿಟಿಗೇಷನ್ ಚಾರ್ಜಸ್ ಅಥವಾ ಫೀಸಸ್ ಏನಿದೆ ಅದನ್ನ ಪೇ ಮಾಡಬೇಕು ಅಂತ ಹೇಳಿ, ಜೊತೆಗೆ 6% ಇಂಟ್ರೆಸ್ಟ್ ಅಷ್ಟು ಆಡ್ ಮಾಡಿ 50 ಲಕ್ಷ ಫ್ರಮ್ 15 March 2025 ಟು ಅಂಟಿಲ್ ರಿಯಲೈಸೇಷನ್. ಸೊ ಪೂರ್ತಿ ಹಣ ಸೆಟಲ್ ಮಾಡೋ ತನಕ ನೀವು 6% ಇಂಟ್ರೆಸ್ಟ್ ನ ಆಡ್ ಮಾಡ್ಕೊಡ್ಬೇಕು ಅಂತೇಳಿ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ HDFC ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಡೈರೆಕ್ಟ್ ಮಾಡುತ್ತೆ. ಇದು ಸವಾರರಾದವರಿಗೆ ಸಂಬಂಧಪಟ್ಟಂತ ಕೇಸ್. ಸ್ನೇಹಿತರೆ, ಇಲ್ಲಿ ತನಕ 2 ಕೇಸಸ್ ನೋಡಿದೀರಾ. ಈ ತರ ಕೇಸಸ್ ಸಾಕಷ್ಟು ಇರಬಹುದು, ಖಂಡಿತವಾಗ್ಲೂ ಇರುತ್ತೆ. ಒಂದು ಮೇಲ್ ಆದಂತ ಡಾಕ್ಟರ್ ICU ಅನಸ್ಥೆಟಿಕ್ ಸ್ಪೆಷಲಿಸ್ಟ್ ಆಗಿದಂತ ಡಾಕ್ಟರ್ ಸರವಣ ಕುಮಾರ್ ಅವ್ರದ್ದು ಕಾರ್ಡಿಯಾಕ್ ಅರೆಸ್ಟ್. ಇನ್ನೊಂದು ಸವಾರ ರಾಧಾ ಮೇಡಮ್ ಅವ್ರದ್ದು ಹಾರ್ಟ್ ಅಟ್ಯಾಕ್. ಎರಡರಲ್ಲೂ ಕೂಡ ಅರ್ಲಿ ಕ್ಲೈಮು, ವಿತಿನ್ 2 years ಡೆತ್ ಆಗಿದೆ. ಆ ಟೈಮ್ನಲ್ಲಿ ಇನ್ವೆಸ್ಟಿಗೇಷನ್ಸು, ಇನ್ಸ್ಪೆಕ್ಷನ್ಸು, ವೆರಿಫಿಕೇಶನ್ಸ್ ಎಲ್ಲ ಇನ್ಶೂರೆನ್ಸ್ ಕಂಪನೀಸ್ ಮಾಡುತ್ತೆ. ಅದರಿಂದ ಬಂದಂತ ಔಟ್ಪುಟ್ ಮೇಲೆ ಇನ್ಶೂರೆನ್ಸ್ ಕ್ಲೈಮ್ ನ ಪೇ ಮಾಡ್ತಾರೆ. ಅಕಸ್ಮಾತ್ ಆಗಿ ಈ ರೀತಿಯಾದಂತ ಇನ್ಶೂರೆನ್ಸ್ ಕ್ಲೈಮ್ಸ್ ನ ರಿಜೆಕ್ಟ್ ಮಾಡಿದ್ರೆ ಅಪೀಲ್ ಹೋಗ್ಬೇಕಾಗಿರುವಂತ ಒಂದು ವ್ಯವಸ್ಥೆ ಏನಿದೆ ಅಂತಂದ್ರೆ, ನೆಕ್ಸ್ಟ್ ಗ್ರೀವೆನ್ಸ್ ಎಲ್ಗೆ ಹೋಗ್ಬೇಕು, ನಂತರ ಒಂಬಡ್ಸ್ಮನ್. ಇದು ಎರಡರಲ್ಲೂ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಟಿ ಏನಿದೆ ಅಲ್ಲಿ ಅಪೀಲ್ ಹೋಗ್ತೀರಾ. ಅದೇ ನಿಮ್ಮ ಸಮಸ್ಯೆ 50 ಲಕ್ಷಕ್ಕಿಂತ ಮೇಲ್ಪಟ್ಟಲ್ಲಿದ್ರೆ ಝೋನಲ್ ಏನಿದೆ ಝೋನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಟಿ ಏನಿದೆ ಅಲ್ಲಿಗೆ ಹೋಗ್ಬೇಕಾಗಿ ಬರುತ್ತೆ.
ಸೊ ಮೋರ್ ದ್ಯಾನ್ ಕ್ರೋರ್ ಇತ್ತು ಅಂತಂದಾಗ ಯು ಟು ಗೋ ಫಾರ್ ಎ ಸೆಂಟ್ರಲ್ ರಿಡ್ರೆಸಲ್ ಕಮಿಟಿ. ಸೊ ಹೀಗೆ ಹೈಯರ್ ಸಮ್ ಅಶ್ಯೂರ್ಡ್ ಇದ್ದಷ್ಟು ಹೈಯರ್ ಲೆವೆಲ್ ರೀಚ್ ಆಗ್ಬೇಕಾಗಿ ಬರುತ್ತೆ. ಪಾಲಿಸಿ ಮಾಡಿಸ್ಬೇಕಾದಾಗ ಡೆತ್ ಆದ್ರೆ ಎಷ್ಟು ಕೊಡ್ತೀವಿ, ಮೆಚುರಿಟಿ ಎಷ್ಟು ಕೊಡ್ತೀವಿ, ಆಕ್ಸಿಡೆಂಟ್ ಎಷ್ಟು ಕೊಡ್ತೀವಿ ಅಂತ ಹೇಳಿದಂತ ಅಡ್ವೈಸರ್ಸ್ ಅಥವಾ ಇನ್ಶೂರೆನ್ಸ್ ಕಂಪ್ನಿಯವರು ಕ್ಲೈಮ್ ರಿಜೆಕ್ಟ್ ಆದಾಗ ಏನ್ ಮಾಡ್ತಿರ್ತಾರೆ ಅಂತ ಅಂದಾಗ ನಾಮಿನಿ ಏನ್ ಮಾಡ್ಬೇಕು ಅಲ್ವಾ? ಸೊ ನಾಮಿನಿಗೆ ಅವತ್ತು ಹಣದ ಅವಶ್ಯಕತೆ ಬಹಳಷ್ಟು ಇರೋದ್ರಿಂದ ಸೊ ನಾನ್ ಸಜೆಸ್ಟ್ ಮಾಡೋದಿಷ್ಟೇ, ನಾಮಿನಿ ಆದಂತವ್ರಿಗೆ ಈ ಪಾಲಿಸಿಯ ಈ ರೀತಿಯಾದಂತ ಅನ್ಫೇರ್ ಡಿಸಿಷನ್ಸ್ ಬಂದಿದೆ, ಕ್ಲೈಮ್ ರಿಜೆಕ್ಷನ್ಸ್ ಆಗಿದೆ ಅಂತ ಗೊತ್ತಾದ್ರೆ ಅಂತ ಇದ್ದಾಗ ನೀವು ಹೈಯರ್ ಅಥಾರಿಟಿಗೆ ಅಪೀಲ್ ಹೋಗುವಂತ ಒಂದು ಮನಸ್ಥಿತಿ ಮತ್ತೆ ಸಿದ್ಧತೆ ನಿಮ್ಮಲ್ಲಿ ಇರ್ಬೇಕಾಗಿ ಬರುತ್ತೆ. ಜೊತೆಗೆ ಯೋಚನೆ ಮಾಡಿ ನೋಡಿ, ಯಾವ ಕಂಪ್ನಿ ಇನ್ಶೂರೆನ್ಸ್ ಬೈ ಮಾಡ್ತಿದ್ರ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಆ ಕಂಪ್ನಿಯ ಉದ್ದೇಶ ಪಾಲಿಸಿ ಮಾರೋದಷ್ಟೇ ಆಗಿದ್ರೆ, ಕ್ಲೈಮ್ ಕೊಡಬಾರ್ದು ಅನ್ನೋದಿದ್ರೆ ಈ ರೀತಿಯಾದಂತ ಪರಿಸ್ಥಿತಿಗಳಾಗ್ಬೋದು. ಜೊತೆಗೆ ಹಣದ ಅವಶ್ಯಕತೆ ಇದ್ದಾಗ ಅಥವಾ ಡೆತ್ ಆದಂತ ಒಂದು ಕುಟುಂಬದಲ್ಲಿ ನಾಮಿನಿಯ ಮಾನಸಿಕ ಪರಿಸ್ಥಿತಿ ಹೇಗಿರ್ಬೋದು, ಆಕೆ ಅಥವಾ ಆತ ಖಂಡಿತವಾಗ್ಲೂ ಕೋರ್ಟ್ ಅಲ್ಲಿ ಫೈಟ್ ಮಾಡೋ ರೀತಿ ಫೈಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುತ್ತಾ? ಸೊ ಅದಕ್ಕೋಸ್ಕರ ಸಜೆಸ್ಟ್ ಮಾಡುವಂಥದ್ದು 100% ಕ್ಲೈಮ್ ಸೆಟ್ಲ್ ಆಗುವಂತ ಗೌರ್ಮೆಂಟ್ ಬ್ಯಾಕಪ್ ಇರುವಂತ ಇನ್ಶೂರೆನ್ಸ್ ಕಂಪ್ನಿ ಏನಿದೆ ಆ ಕಂಪ್ನಿಲಿ ಪಾಲಿಸಿನ ಬೈ ಮಾಡ್ಕೊಂಡ್ರೆ ಉತ್ತಮ ಅಂತ ನನಗೂ ಅನ್ಸುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಈ ವಿಡಿಯೋದಲ್ಲಿ ಇದ್ದಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ಸ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಪಾಲಿಸಿ ಯಾವ ಕಂಪ್ನಿಲಿದೆ, ಆ ಕಂಪ್ನಿಯಲ್ಲಿರುವಂತ ಕ್ಲೈಮ್ ರಿಜೆಕ್ಷನ್ ರೇಷಿಯೋ ಎಷ್ಟಿದೆ ಅದನ್ನ ತಿಳ್ಕೊಳ್ಳಿ. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋಗಿಂತ ಅರ್ಲಿ ಕ್ಲೈಮ್ಸ್ ನ ರಿಜೆಕ್ಷನ್ ರೇಷಿಯೋ ಏನಿದೆ ಅದನ್ನ ತಿಳ್ಕೊಳ್ಳಿ. IRDA ರಿಪೋರ್ಟ್ ಪ್ರಕಾರ 100% ಪಾಲಿಸಿ ಬೈ ಮಾಡುವಂಥದ್ದು ಯಾವ ಕಂಪ್ನಿ ಅನ್ನೋದನ್ನ ತೀರ್ಮಾನ ತಗೊಂಡು ಬೈ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಸವಾರರಾದ ಮೇಡಮ್ ಅವರಿಗೆ ಬಂದಂತ ಡಿಸಿಷನ್ ಇದು 30th May 2026 ಅಲ್ಲಿ ವಿಶಾಖಪಟ್ಟಣಂ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್ ಏನಿದೆ ಇಲ್ಲಿ ಆದಂತ ಆರ್ಡರ್ ಇದು ಬಂದಂತ ನ್ಯೂಸ್ ಪೇಪರ್ ಬಂದು ದ ಇಂಡಿಯನ್ ಎಕ್ಸ್ಪ್ರೆಸ್. ಸೊ 30th May 2026 ಒಂದು, 1st June 2026 ಒಂದು, ಎರಡೂ ಕೂಡ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಆದಂತ ಒಂದು ಕ್ಲೈಮ್ ಆರ್ಡರ್ಸ್. ಸೊ ಎರಡನ್ನೂ ನಿಮ್ ಮುಂದೆ ಇಟ್ಟಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿಯಾದಂತ ವಿಡಿಯೋಗಳು ನಿಮ್ಗೆ ನೋಡ್ಬೇಕು ಅನ್ನೋದಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ತನಕ ವಿಡಿಯೋ ನೋಡಿದಂತ ತಮ್ಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಸೊ ಮತ್ತೊಮ್ಮೆ ಮೀಟ್ ಮಾಡೋಣ ಹೆಚ್ಚೆಚ್ಚು ಯೂಸ್ಫುಲ್ ಆಗಿರುವಂತ ವಿಡಿಯೋಸ್ ಜೊತೆ. ಈ ವಿಡಿಯೋಸ್ನು ಕೂಡ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲೈಮ್ ಪ್ರೋಸೆಸ್ ಬಗ್ಗೆ ಅರ್ಥ ಆಗ್ಲಿ, ಕ್ಲೈಮ್ ರಿಜೆಕ್ಟ್ ಆದಾಗ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳಿ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ.